ಎಲ್ರಿಗೂ ನಮಸ್ಕಾರ. ನಾನು ತೋರಿಸ್ತಾ ಇದ್ದೀನಿ, ಇದು ಕುರಿಗೆಲ್ಲ ಶೆಡ್ಡು, ನಮ್ಮ ಶೆಡ್ಡು. ಇದರಲ್ಲಿ ಕುರಿ ಮೇಯಿಸೋದು. ನಮ್ಮ ಅಣ್ಣ 4ನೇ ಅವರು ಅಣ್ಣ, ನಂಗೆ 4 ಜನ ಅಣ್ಣಂದರು. ನೋಡಿ, ಯಾರಿಗಾದ್ರೂ ಕುರಿ ಮೇಯಿಸೋರ್ಗೆ ಐಡಿಯಾ ಬೇಕಂದ್ರೆ ನೋಡಿ, ಶೆಡ್ ಎಷ್ಟು ದೊಡ್ಡದಿದೆ. ಒಂದು 100 ಕುರಿನ ಸಾಕ್ಬೋದು ಈ ಶೆಡ್ಡಲ್ಲೇ. ನೋಡಿ, ಕುರಿಗಳೆಲ್ಲ ಇದೆ. ಇದ್ರ ಹೊರಗಡೆ ಡೇಯಲ್ಲಿ ಹೊರಗಡೆ ಇರ್ತಾವಲ್ಲ ಕುರಿಗಳಿವೆ, ಇವೆಲ್ಲ ನಮ್ಮ ಮನೆ ಕುರಿಗಳಿವು. ನಾನು ಹಳ್ಳಿ ಬಂದಿದ್ದೀನಿ, ಹೊಲದಲ್ಲಿ ಇರುವಂತಹ ಕುರಿಗಳ ಶೆಡ್ ಇದು. ಇದು ನೈಟ್ ಮಲಗ್ಸೋಕ್ಕೆ ಇದು ಕುರಿಗಳ ಶೆಡ್ಡು. ನೋಡಿ, ಕೋಳಿಗಳು, ಹಳ್ಳಿ ಅಂದರೆ ಗೊತ್ತಲ್ಲ, ಕೋಳಿಗಳು ಎಲ್ಲ ಇದೆ. ಮತ್ತು ಕುರಿಗಳಿರೋದು ಇದು ಹಳ್ಳಿ ಮನೆ. ನೋಡಿ, ಈ ಥರ ಕುರಿ ಮರಗಳಿಗೆ ಹುಲ್ಲಾಕೋದಕ್ಕೆಲ್ಲ ರೆಡಿ ಮಾಡ್ಕೊಳಕ್ಕೆ ಈ ಥರ ಶೆಡ್ ರೆಡಿ ಮಾಡಿದ್ದಾರೆ ನಮ್ಮ ಅಣ್ಣ, ನಮ್ಮ ಅಪ್ಪ ಅವರೆಲ್ಲ ಪ್ಲ್ಯಾನ್ ಮಾಡಿ. ಮತ್ತು ಇರೋದಕ್ಕೆ ನೋಡಿ, ಇದೆಲ್ಲ ಹುಲ್ಲು ಕುರಿ ಮರಗಳಿಗೆ ಮನೆಯಲ್ಲೇ ಹಾಕಿರ್ತಾರೆ. ಚಿಕ್ಕ ಚಿಕ್ಕ ಮರಗಳಿಗೆ ಇದೆಲ್ಲ ಹುಲ್ಲು ಕಟ್ಟಾಕೋದು. ಇದು ನೈಟು ಕುರಿಗಳು ಮಲಗೋದಕ್ಕೆ ಜಾಗ. ಇದೆಲ್ಲ 100 ಕುರಿ ಇಡ್ಬೋದು. ನೋಡಿ, ಎಷ್ಟೊಂದು ಸ್ಪೇಸ್ ಇದೆ. ನೋಡಿ, ಅಲ್ಲವರೆಗೂ ಇದೆ ಕುರಿಗಳ ಶೆಡ್. ಯಾರಿಗಾದ್ರೂ ಕುರಿಗಳ ಶೆಡ್ಡು ಯಾವ ರೀತಿ ಒಂದು 100 ಕುರಿ ಸಾಕೋ ಥರ ಇರೋರು ಈ ಥರ ಯೂಸ್ ಮಾಡ್ಬೋದು. ನೋಡಿ, ಇಲ್ಲಿ ಮಲ್ಕೊಳ್ಳೋಕ್ಕೆ ಒಂದು ದಿವಾನ ಹಾಕ್ಕೊಂಡಿದ್ದಾರೆ. ನೋಡಿ ಹೆಂಗಿದೆ ಹಳ್ಳಿ ಮನೆ ಇದು, ಕುರಿಗಳ ಶೆಡ್. ಹೇಗಿದೆ ನಮ್ಮ ಕುರಿಗಳ ಶೆಡ್ಡು. ಈ ವಿಡಿಯೋ ಅಷ್ಟೇ. ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಥ್ಯಾಂಕ್ ಯು.